ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಶುಭ ಸಂಜೆಯಂದು ಒಂದು ಶುಭ ಸುದ್ದಿಯೊಂದಿಗೆ ಬಹಳ ದಿನಗಳ ನಂತರ ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಶುಭ ಸುದ್ದಿ ಏನು ಅನ್ನೋದು ಈಗ ಆಲ್ರೆಡಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ನಿಮ್ಮೆಲ್ಲರ ಕನಸನ್ನು ನನಸು ಮಾಡುವಂತಹ ಒಂದು ಸುದಿನ ಕೂಡಿ ಬಂದಿದೆ ಅಂತ ಹೇಳ್ಬೋದು. ಬಹಳಷ್ಟು ದಿನಗಳಿಂದ ನೀವೆಲ್ಲರೂ ಕೂಡ ಟೀಚರ್ಸ್ ನೋಟಿಫಿಕೇಷನ್ಗೋಸ್ಕರ ವೇಟ್ ಮಾಡ್ತಾ ಇದ್ರಿ. ಈಗ ಸರ್ಕಾರ ನಿಮ್ಮ ಕನಸನ್ನು ನನಸು ಮಾಡೋದಕ್ಕೋಸ್ಕರ 100 ದಿನಗಳ ಒಂದು ಕಾಲಾವಧಿಯಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸೋದಕ್ಕೆ ಸಿದ್ಧವಾಗಿದೆ ಅಲ್ವಾ. ಸೊ ಈಗ 100 ದಿನಗಳು ನಿಮ್ಮೆಲ್ರಿಗೂ ಕೂಡ ಕಡಿಮೆ ಅವಧಿ ಅಂತ ಅನಿಸ್ಬೋದು, ಆದರೆ ಪ್ರತಿಯೊಂದು ನಿಮಿಷದ ಬೆಲೆಯನ್ನು ಅರ್ಥವರಿಗೆ 100 ದಿನಗಳು ಒಂದು ಸುವರ್ಣ ಅವಕಾಶ ಅಂತ ಅನಿಸುತ್ತೆ. ಸೊ ಈ ಒಂದು ಸಮಯವನ್ನು ಸದುಪಯೋಗ ಮಾಡ್ಕೊಳ್ಳಿ. ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ದೇವರು ಮಾಡಿಕೊಟ್ಟಿದ್ದಾನೆ. ಸೊ ನಿಮ್ಮೆಲ್ಲರ ನಿರೀಕ್ಷೆಯಂತೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸದ್ಯದಲ್ಲೇ ಆರಂಭ ಆಗುತ್ತೆ. ಮುಂದಿನ ವಾರನೇ ನೋಟಿಫಿಕೇಷನ್ ಮಾಡ್ತೀವಿ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಸೊ ನೀವೆಲ್ಲರೂ ಕೂಡ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಸಿದ್ಧರಾಗ್ತಾ ಇದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ನೋಡೋಣ. ಇದರಲ್ಲಿ ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತೀನಿ. 15,000 ಶಿಕ್ಷಕರ ನೇಮಕ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳ ಭರ್ತಿಗಾಗಿ ಕಾಯುತ್ತಿದ್ದ ಉದ್ಯೋಗಾಕಾಂಕ್ಷಿಗಳಿಗೆ ಶಿಕ್ಷಣ ಇಲಾಖೆಯು ಅತ್ಯಂತ ಮಹತ್ವದ ಸಿಹಿ ಸುದ್ದಿ ನೀಡಿದೆ. ಮುಂಬರುವ ಕೇವಲ 100 ದಿನಗಳ ಒಳಗಾಗಿ ಬರೋಬ್ಬರಿ 15,000 ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸರ್ಕಾರ ಅದಾಲತ್ ಮಾದರಿಯಲ್ಲಿ ಸಜ್ಜಾಗಿದೆ. ಸೊ ಅದಾಲತ್ ಮಾದರಿ ಅಂದರೆ ಈಗ 100 ದಿನಗಳ ಒಳಗಾಗಿ ಆ ಕಾಲಮಿತಿಯಲ್ಲೇ ಶಿಕ್ಷಕರ ನೋಟಿಫಿಕೇಷನ್ ಆಗುತ್ತೆ, ಎಕ್ಸಾಮ್ ನಡೆಯುತ್ತೆ, ರಿಸಲ್ಟ್ ಅನೌನ್ಸ್ ಆಗುತ್ತೆ, ಜೊತೆಗೆ ನಿಮ್ಮ ಕನಸು ಕೂಡ ಈಡೇರುತ್ತೆ. ನೀವೆಲ್ಲರೂ ಕೂಡ ಯಾರೆಲ್ಲ ಶಿಕ್ಷಕರಾಗಬೇಕು ಅಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಪರಿಶ್ರಮವನ್ನು ಹಾಕ್ತಾ ಇದ್ದೀರಿ, ಸೊ ಅಂಥವರೆಲ್ಲರ ಕನಸನ್ನು ನನಸು ಮಾಡೋದಕ್ಕೆ ಸರ್ಕಾರ 15,000 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದೆ. ಸೊ ಒಂದು ಮಹಾ ನೇಮಕಾತಿ ಅಂತ ಹೇಳ್ಬೋದು, ನಿಮಗೆ ಒಳ್ಳೆಯ ಅವಕಾಶ. ಓಕೆ, ಸೊ ಈ ಒಂದು ಬೃಹತ್ ನೇಮಕಾತಿಗೆ ಸಂಬಂಧಿಸಿದ ಅಧಿಕೃತ ಅಧಿಸೂಚನೆಯು ಮುಂದಿನ ವಾರದಲ್ಲೇ ಹೊರಬೀಳಲಿದೆ ಎಂದು ಇಲಾಖೆಯ ಉನ್ನತ ಮೂಲಗಳು ತಿಳಿಸಿವೆ. ಸೊ ನೋಟಿಫಿಕೇಷನ್ ಆಗೋದು ಕೂಡ ತಡ ಆಗಲ್ಲ, ನಿಮಗೆ ಮುಂದಿನ ವಾರದಲ್ಲೇ ನೋಟಿಫಿಕೇಷನ್ ಆಗಲಿದೆ. ಮುಂದಿನ 100 ದಿನಗಳ ಒಳಗೆ 15,000 ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪೂರ್ಣ. ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ ಶಿಕ್ಷಣಕ್ಕಾಗಿ ಪ್ರತ್ಯೇಕವಾಗಿ 2,500 IT ಶಿಕ್ಷಕರ ನೇಮಕ. ಸೊ ಇದು ವಿಶೇಷ, ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ ಟೀಚರ್ಸನ್ನ ನೇಮಕಾತಿ ಮಾಡ್ಕೊಳ್ತಾ ಇರಲಿಲ್ಲ. ಈಗ IT ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಕಂಪ್ಯೂಟರ್ ಶಿಕ್ಷಣಕ್ಕಾಗಿ ಪ್ರತ್ಯೇಕವಾಗಿ 2,500 IT ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಮುಂದಿನ ವಾರವೇ ಅಧಿಸೂಚನೆ ಹೊರಬೀಳಲಿದ್ದು ಪರೀಕ್ಷೆ ಮತ್ತು ಫಲಿತಾಂಶ ಇವೆರಡೂ ಕೂಡ ಪರೀಕ್ಷೆ ಮತ್ತು ಫಲಿತಾಂಶ ಎರಡೂ ಕೂಡ 2 ತಿಂಗಳಲ್ಲಿ ಪ್ರಕಟವಾಗಲಿದೆ. ಪ್ರಸ್ತುತ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಒಟ್ಟು 80,000ಕ್ಕೂ ಹೆಚ್ಚು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಕೊರತೆ ಇದೆ. ಈ ಬೃಹತ್ ಕೊರತೆಯನ್ನು ಹಂತ ಹಂತವಾಗಿ ನೀಗಿಸಲು ಒಟ್ಟು 51,000 ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆಯು ಈಗಾಗಲೇ ನಿಶಾನೆ ತೋರಿಸಿದೆ. ಸೊ ಈಗ 51,000 ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಇಲಾಖೆಯ ಅನುಮೋದನೆ ಸಿಕ್ಕಿದೆ. ಆದರೆ ಅದನ್ನ ಹಂತ ಹಂತವಾಗಿ ಈಗ ಮೊದಲ ಹಂತದಲ್ಲಿ 15,000 ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇದರ ಮೊದಲ ಭಾಗವಾಗಿ ಪ್ರಸ್ತುತ ಹಂತದಲ್ಲಿ 15,000 ಶಿಕ್ಷಕರನ್ನು ನೇಮಿಸಿಕೊಳ್ಳಲಾಗುತ್ತಿದೆ. ಇದರಲ್ಲಿ ಈಗ 15,000ರಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರು ಸೇರಿದ್ದಾರೆ. ಸೊ ಈಗ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಬರೀ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ PSTR GPSTR ಅಷ್ಟೇ ಅಲ್ಲ, ಇದರಲ್ಲಿ HSTR ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಜೊತೆಗೆ ಟೀಚರ್ಸ್ ಪೋಸ್ಟ್ ಕೂಡ ಇನ್ಕ್ಲೂಡ್ ಆಗಿದೆ. ಇದರೊಂದಿಗೆ ಸರ್ಕಾರಿ ಶಾಲೆಗಳಲ್ಲಿ 1ನೇ ತರಗತಿಯಿಂದಲೇ ಗಣಕಯಂತ್ರ ಶಿಕ್ಷಣವನ್ನು ಕಡ್ಡಾಯವಾಗಿ ನೀಡುವ ಮಹತ್ವಾಕಾಂಕ್ಷಿ ಯೋಜನೆಯಡಿ ಪ್ರತ್ಯೇಕವಾಗಿ 2,500 IT ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುತ್ತಿರುವುದು ಈ ಬಾರಿಯ ವಿಶೇಷವಾಗಿದೆ. ಚಾಲ್ತಿಯಲ್ಲಿರುವ ಇದೇ ಶೈಕ್ಷಣಿಕ ವರ್ಷದಲ್ಲೇ ಈ ಎಲ್ಲ ಹೊಸ ಶಿಕ್ಷಕರು ಶಾಲೆಗಳಲ್ಲಿ ಬೋಧನೆಗೆ ಲಭ್ಯವಾಗಲಿದ್ದಾರೆ. ಶಿಕ್ಷಣ ಇಲಾಖೆಯು ಹೊಸ C&R ನಿಯಮಾವಳಿಗಳ ಅಡಿಯಲ್ಲಿ PSTR GPSTR ಹಾಗೂ HSTR ಹುದ್ದೆಗಳ ಸಮಗ್ರ ವಿವರಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಿದೆ. ಸೊ ಇಲ್ಲಿ C&R ರೂಲಲ್ಲಿ ಚೇಂಜಸ್ ಆಗೋದಿದೆ. ಸೊ ಆ ಚೇಂಜಸನ್ನು ನಾವು ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀವಿ. ಯಾಕಂದರೆ ಈಗ ಬ್ಯಾಕಪ್ ಸ್ಕೋರ್ ಕಡಿಮೆ ಮಾಡಿರೋದಾಗಿರ್ಬೋದು ಅಥವಾ ಸಿಲೆಬಸಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಆಗ್ಬೋದು. ಓಕೆ, ಆಮೇಲೆ HSTRಗೆ
ಏನು ಕ್ರೈಟೀರಿಯಾ ಇದೆ ಅಂದರೆ ಈಗ PG ಆಗಿರಬೇಕಾ ಅಥವಾ BA BEd ಅಥವಾ BSc BEd ಸಾಕಾಗುತ್ತಾ? ಸೊ ಇದೆಲ್ಲ ನಿಮಗೆ ನೆಕ್ಸ್ಟ್ ಏನು C&R ರೂಲಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಜೊತೆಗೆ ಪತಿಯ ಆದಾಯ ಪ್ರಮಾಣ ಪತ್ರ ಕೊಡಬೇಕು ಅಥವಾ ತಂದೆದು ಕೊಡಬೇಕು ಅನ್ನೋದು ಕೂಡ ಮಹಿಳಾ ಅಭ್ಯರ್ಥಿಗಳಿಗೆ ಗೊಂದಲ ಇದೆ. ಸೊ ಅದು ಕೂಡ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಈಗ PC ನೋಟಿಫಿಕೇಷನ್ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿವಾಹಿತ ಮಹಿಳೆಯರು ಪತಿಯ ಆದಾಯ ಪ್ರಮಾಣ ಪತ್ರವನ್ನು ಅಂದರೆ ಅವ್ರ ಹೆಸರು ಇರುವಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತೆ. ಸೊ ನೋಡೋಣ, ಅದು ನೆಕ್ಸ್ಟ್ ನಿಮಗೆ C&R ರೂಲಲ್ಲಿ ಬರುತ್ತೆ, ಅದನ್ನು ನಾವು ನಿಮಗೆ ತಿಳಿಸ್ತೀವಿ. ಈಗ ನೆಕ್ಸ್ಟು, ಸಾಮಾನ್ಯವಾಗಿ ವರ್ಷಗಟ್ಟಲೆ ಎಳೆಯುವ ನೇಮಕಾತಿ ಪ್ರಕ್ರಿಯೆಗೆ ಈ ಬಾರಿ ಬ್ರೇಕ್ ಹಾಕಲಿದ್ದು ಶರವೇಗದಲ್ಲಿ ಪ್ರಕ್ರಿಯೆ ಮುಗಿಸಲು ಇಲಾಖೆ ಕಾರ್ಯಸೂಚಿ ಸಿದ್ಧಪಡಿಸಿದೆ. ಅಧಿಸೂಚನೆ ಪ್ರಕಟವಾದ ಕೇವಲ 2 ತಿಂಗಳ ಒಳಗೆ ಲಿಖಿತ ಪರೀಕ್ಷೆ ನಡೆಸಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ. ಕಳೆದ ಹಲವು ವರ್ಷಗಳಿಂದ ಶಿಕ್ಷಕರ ಹುದ್ದೆಗಾಗಿ ತಪಸ್ಸು ಮಾಡುತ್ತಿದ್ದ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಇದು ಸುವರ್ಣ ಅವಕಾಶವಾಗಿದ್ದು ತಕ್ಷಣವೇ ಪರೀಕ್ಷಾ ಸಿದ್ಧತೆ ಆರಂಭಿಸುವಂತೆ ಶಿಕ್ಷಣ ಇಲಾಖೆ ಪ್ರಕಟಣೆಯಲ್ಲಿ ಕೋರಿದೆ. ಸೊ ಈಗ ನೀವೆಲ್ಲರೂ ಸಿದ್ಧತೆಯನ್ನು ಮಾಡಿ ಅಂತ ಕೂಡ ಸರ್ಕಾರ ಆಲ್ರೆಡಿ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ. ಸೊ ಈಗ ನೀವು ನಿಮ್ಮ ತಯಾರಿಯಲ್ಲಿ ತೊಡಗಬೇಕು. 100 ದಿನಗಳಷ್ಟೇ ಇದೆ. ಸೊ ನಾವು ಇದರಲ್ಲಿ ನಮ್ಮ ಕನಸನ್ನು ನನಸು ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಿಮಗೆ ನೀವೇ ಹಾಕ್ಕೊಳ್ಳೋದನ್ನು ಬಿಟ್ಟು, ನನ್ನ ಹತ್ರ ಪ್ರತಿ ಸೆಕೆಂಡ್ ಇದೆ, ಪ್ರತಿ ನಿಮಿಷ ಇದೆ, ಸೊ ಅದನ್ನು ನಾನು ಓದೋದಕ್ಕೆ ಬಳಸ್ಕೊಳ್ತೀನಿ ಅಂತ ಯಾರು ಪಣ ತೊಡ್ತಿರೋ ಸೊ ಅಂಥವರಿಗೆ ಶಿಕ್ಷಕರ ಹುದ್ದೆ ಒಲಿಯಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ಬಳಿ 100 ದಿನಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಸಮಯಾವಕಾಶ ಸಿಗ್ಬೋದು. ಸಿಕ್ಕರೆ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅಂದ್ಕೊಳ್ರಿ. ಪ್ರತಿಯೊಂದು ನಿಮಿಷವನ್ನು ಯುಟಿಲೈಸ್ ಮಾಡ್ಕೊಳ್ರಿ. 1 ನಿಮಿಷದಲ್ಲಿ 1 ಪ್ರಶ್ನೆ ಓದಿದರೂ ಕೂಡ ನೀವು ಸಾಕಷ್ಟು ಸಿಲೆಬಸನ್ನು ಕವರ್ ಮಾಡೋದಕ್ಕಾಗತ್ತೆ. ಬೇರೆಯವರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ಬೇಡ್ರಿ. ಎಲ್ಲರೂ ಈಗ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿರಲ್ಲ, ಹೊಸದಾಗಿ ತಯಾರಿಯನ್ನು ಆರಂಭ ಮಾಡೋರೆ ಬಹಳಷ್ಟು ಜನ ಇರ್ತಾರೆ. ಸೊ ಇಲ್ಲಿ ಬೇರೆಯವ್ರ ಜೊತೆಗೆ ನೀವು ಕಂಪ್ಯಾರಿಸನ್ ಮಾಡ್ಕೊಳ್ತಾ ಓದಿದರೆ ಒಂದು ರೀತಿ ನಿಮ್ಮ ಆತ್ಮವಿಶ್ವಾಸ ಕುಗ್ಗುತ್ತೆ, ನೀವು ವೀಕ್ ಆಗ್ತೀರಿ, ನಿಮ್ಮ ಪರೀಕ್ಷೆಯ ತಯಾರಿ ಸರಿಯಾಗಿ ಆಗಲ್ಲ. ಸೊ ನಿಮ್ಮ ಪರೀಕ್ಷೆಯ ತಯಾರಿ ನಿಮ್ಮ ಒಂದು ಸಿಲೆಬಸ್ನ ಆಧರಿಸಿ ಮಾಡ್ತಾ ಹೋಗಿ. ಬೇರೆಯವರನ್ನು ಕಂಪೇರ್ ಮಾಡ್ಕೊಳ್ತಾ ಓದ್ತಾ ಹೋದರೆ ನಮಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅವ್ರು ಜಾಸ್ತಿ ಓದಿದ್ದಾರೆ, ಸೊ ನಾನೇನು ಈಗ ಆರಂಭ ಮಾಡ್ತಾಯಿದ್ದೀನಿ, ನನಗಾಗತ್ತಾ ಇಲ್ವೋ ಅನ್ನುವಂತಹ ಭಯ ಶುರುವಾಗುತ್ತೆ. ಸೊ ಹಾಗಾಗಿ ಹೋಲಿಕೆಯನ್ನು ಮಾಡ್ದೇ ನಿಮ್ಮ ಸ್ವಪ್ರಯತ್ನವನ್ನು ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ಸಕ್ಸಸ್ ನಿಮ್ಮದಾಗುತ್ತೆ. ಓಕೆ, ಯಾರೂ ಕೂಡ ಈಗ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಸಿಲೆಬಸನ್ನು ಮುಗಿಸಿ ನಾವು ಎಕ್ಸಾಮಿಗೆ ಹೋದವರಲ್ಲ, ಆದರೂ ಕೂಡ ಯಶಸ್ಸನ್ನು ಕಂಡಿದ್ದೀವಿ. ಯಾವುದು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಓದ್ತಾ ಹೋಗ್ರಿ. ಸೊ ಯಾವುದು ಪದೇ ಪದೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾರೋ, ಸೊ ಯಾವ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಆಗುತ್ತೋ ಅನ್ನೋದು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಖಂಡಿತವಾಗ್ಲೂ ಒಂದು ಐಡಿಯಾ ಬರುತ್ತೆ. ಸೊ ಅದನ್ನು ಆಧರಿಸಿ ಅಭ್ಯಾಸವನ್ನು ಮಾಡ್ತಾ ಹೋಗ್ರಿ. ಆದಷ್ಟು ಇಂಪಾರ್ಟೆಂಟ್ ಇರೋದನ್ನು ಕವರ್ ಮಾಡಿ ನೀವು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ. ಓಕೆ, ಸೊ ನಿಮ್ಮ ತಯಾರಿ ನಿಮ್ಮೊಂದಿಗಿರಲಿ, ಬೇರೆಯವರ ಜೊತೆಗೆ ಕಂಪ್ಯಾರಿಸನ್ ಮಾಡಿಕೊಂಡು ತಯಾರಿಯನ್ನು ಮಾಡೋದಕ್ಕೆ ಹೋಗಬೇಡ್ರಿ. ಓಕೆ, ಸೊ ನಿಮಗೆ ಹೇಗೆ 100 ದಿನಗಳು ಅವಕಾಶ ಇದೆಯೋ ಎಲ್ಲ ಅಭ್ಯರ್ಥಿಗಳಿಗೂ, ಎಲ್ಲ ಸ್ಪರ್ಧಾರ್ಥಿಗಳಿಗೂ ಅಷ್ಟೇ ಕಾಲಾವಕಾಶ ಇರುತ್ತೆ. ಸೊ ಅದರಲ್ಲಿ ನೀವು ನಿಮ್ಮ ಕೆಲಸಗಳನ್ನು ಹೇಗೆ ನಿರ್ವಹಿಸ್ಕೊಂಡು ಓದ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಯಶಸ್ಸು ನಿಂತಿರುತ್ತೆ. ಯಾವುದೇ ಕೆಲಸಗಳಿರಲಿ, ಯಾವುದೇ ಎಂಟರ್ಟೈನ್ಮೆಂಟ್ ಇರಲಿ ಅಥವಾ ಯಾವುದೇ ಸಮಸ್ಯೆಗಳಿರಲಿ, ಅದೆಲ್ಲವನ್ನು ಬದಿಗಿಟ್ಟು ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಅಪ್ಡೇಟನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ ಅಂತ ತಿಳಿಸ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.